स्क्रैच कीजिए, ऑफर पाइए। जी हाँ, एस्पायर स्पोकन इंग्लिश सॉफ्ट स्किल ने वाव कार्ड लॉन्च किया है, जिसमें आप 80% तक का डिस्काउंट पा सकते हैं। जल्दी कीजिए, ये ऑफर लिमिटेड है। एडमिशन कीजिए और 1 साल का ऑफर पाइए। अभी नहीं तो कभी नहीं। स्वागत है आपका बी न्यूज नेशन में। मैं हूं आबिद हुसैन शेख। स्टोन क्रशर में ब्लास्ट, 1 की मौत 2 घायल। बीजापुर जिला अलियाबाद गांव के पास रहे सावड़गी क्रशर में पत्थर ब्लास्ट करते समय वहीं काम कर रहे 2 लोगों पर पत्थर उछलकर गिरने से मोहन नायक, जो अलियाबाद का निवासी है, इसकी जान चली गई है। तो वहीं इसके साथीदार सचिन कवड़गी, श्रवण कुमार कवड़गी को गंभीर चोटें आने से इन्हें अस्पताल में दाखिल किया गया है। मामले को बीजापुर ग्रामीण पुलिस थाना में दर्ज करके आगे की कार्रवाई में जुटी है पुलिस। इसकी जानकारी दी जिला पुलिस वरिष्ठ अधिकारी अनुपम अग्रवाल ने। ಜಿಲ್ಲಾ ಆಡಳಿತ ಇದಕ್ಕೆ ಸಂಪೂರ್ಣ ಹೊಣೆಗಾರರು. ಯಾಕಪ್ಪ ಅಂತ ಹೇಳಿದರೆ, ಇಲ್ಲಿ ಗಣಿ ಮತ್ತು ಭೂವಿಜ್ಞಾನಿಯವರು ಈವರೆಗೆ ಯಾವುದೇ ತನಿಖೆ ಮಾಡದೆ ಸಂಪೂರ್ಣವಾಗಿ ವಿಫಲಗೊಂಡಿದ್ದಾರೆ. ಮತ್ತು ಇದಕ್ಕೆ ಕಾರಣಭೂತರಾದಂಥ ಭೂ ಮತ್ತು ಗಣಿ ವಿಜ್ಞಾನದವರು ಮಾತ್ರ. ಯಾಕಂದರೆ ಇಲ್ಲಿ ಇವರಿಗೆ ಹಗಲು ಬ್ಲಾಸ್ಟಿಂಗ್ ಮಾಡೋದು ಯಾವುದೇ ಕಾಯ್ದೆಯಲ್ಲಿ ಇಲ್ಲ. ಆದರೂ ಕೂಡ ಹಗಲು ಬ್ಲಾಸ್ಟಿಂಗ್ ಮಾಡಿ ಸಂಪೂರ್ಣವಾಗಿ ಇಲ್ಲಿ ಗಾಯಗೊಂಡು ಹಾಗೂ ನಿಧನ ಹೊಂದು ಮೃತಪಟ್ಟಿದ್ದಂಥ ಒಂದು ಉದಾಹರಣೆ ಇದೆ. ಯಾಕಂತ ಹೇಳಿದರೆ ಇದಕ್ಕೆ ಹೊಣೆ ಯಾರಪ್ಪ ಅಂತ ಹೇಳಿದರೆ ಗಣಿ ಮತ್ತು ಭೂವಿಜ್ಞಾನಿಯವರು ಮಾತ್ರ. ಇಲ್ಲಿ ವಿಜಯಪುರ ಜಿಲ್ಲೆಯಲ್ಲಿ ಐತಿಹಾಸಿಕ ನಗರ ಇದ್ದರೂ ಕೂಡ ಇಲ್ಲಿ ಸುಮಾರು 2,500 ಕೋಟಿ ರೂಪಾಯಿನ ಖರ್ಚು ಮಾಡಿ ಕೃಷ್ಣಾ ಮೇಲ್ದಂಡೆ ಯೋಜನೆಯನ್ನು ನೀರು ಕೂಡ ಪೂರೈಸಿರುತ್ತಾರೆ. ಆದರೆ ಇಲ್ಲಿ ಸಾಕಷ್ಟು ಗ್ರಾಮಗಳಿದ್ದಾವೆ. ಅಲಿಯಾಬಾದ್ ಬರುವಂಥದ್ದಲ್ಲಿ ಅಲಿಯಾಬಾದ್ ತಾಂಡ ನಂಬರ್ 1, 2, ಗೋಲ್ಡನ್ ದೊಡ್ಡಿ, ಪುರ್ಣಾಪುರ, ಮಹಾಲ್, ಐನಾಪುರ ಸಂಪೂರ್ಣವಾಗಿ ಇಲ್ಲಿ ಈ ಕಲ್ಲು ಗಣಿಗಾರಿಕೆಯಿಂದ ಈಗಾಗಲೇ ಜನ ಜೀವನ ವ್ಯಸ್ತಗೊಂಡಿದ್ದರೂ ಕೂಡ ಇದಕ್ಕೆ ಗಣಿ ಮತ್ತು ಭೂವಿಜ್ಞಾನಿಯವರು ಅವರಿಗೆ ಅನುಮತಿ ನೀಡಿ ಹಗಲು ಬ್ಲಾಸ್ಟಿಂಗ್ ಮಾಡುವಂಥ ಹುನ್ನಾರಗಳನ್ನು ಕೂಡ ಮಾಡಿದರೂ ಕೂಡ ಅವರ ಮೇಲೆ ಯಾವುದೇ ಕ್ರಮ ಕೈಗೊಳ್ಳುವುದಿಲ್ಲ. ಇದಕ್ಕೆ ಕಾರಣ ಜಿಲ್ಲಾಡಳಿತದವರು ಮೊದಲು ಇಲ್ಲಿ ಇರುವಂಥ ಎಲ್ಲ ಗಣಿಗಾರಿಕೆ ಮಾತ್ರ ನಿಲ್ಲಿಸಬೇಕು. ಇಲ್ಲದಿದ್ದರೆ ಬರುವ ದಿನಗಳಲ್ಲಿ संपूर्णವಾಗಿ उग्र ಹೋರಾಟವನ್ನು ಮಾಡಲಾಗುವುದು. हमारे हॉस्पिटल में दांतों की बीमारी से जुड़े हर तरह का किया जाता है इलाज, जिसके माहिर ओरल एंड मैक्सिलोफेशियल सर्जन डॉक्टर शान करीमी करेंगे आपका उम्मीद से भरपूर इलाज। तो आज ही विजिट कीजिए बागमारे मल्टी स्पेशलिटी हॉस्पिटल, सकाफरोजा सरकारी उर्दू स्कूल नंबर 4 के पास। और खबरों के लिए देखते रहिए बी न्यूज नेशन।